ನಮಸ್ಕಾರ ಸ್ನೇಹಿತರೆ. ಈ ಓಡುವ ಜಗತ್ತಿನಲ್ಲಿ ನಮಗೆಲ್ಲವೂ ಬೇಗ ಬೇಕು. ಹಣ, ಹುದ್ದೆ, ಪ್ರಸಿದ್ಧಿ. ಇವೆಲ್ಲವನ್ನೂ ನಾವು ಕಷ್ಟಪಟ್ಟು ಅಥವಾ ಅದೃಷ್ಟದಿಂದ ಪಡೆಯಬಹುದು. ಆದ್ರೆ ಗೌರವ, ಅದು ಅಂಗಡಿಯಲ್ಲಿ ಸಿಗುವ ವಸ್ತುವಲ್ಲ. ಅದು ಯಾರನ್ನೋ ಬೆವರಿಸಿ ಪಡೆಯುವ ಅಧಿಕಾರವೂ ಅಲ್ಲ. ಒಬ್ಬ ಶ್ರೀಮಂತ ವ್ಯಕ್ತಿ ರಸ್ತೆಯಲ್ಲಿ ಹೋದಾಗ ಜನ ತಲೆಬಾಗಬಹುದು. ಆದ್ರೆ ಆತ ಹೋದ್ಮೇಲೆ ಅವನು ಅಹಂಕಾರಿಯಂತ ಮಾತನಾಡಿದ್ರೆ ಅದು ಗೌರವ ಅಲ್ಲ. ಅದು ಕೇವಲ ಅವನ ಹಣಕ್ಕೆ ಕೊಟ್ಟ ತಾತ್ಕಾಲಿಕ ಮರ್ಯಾದೆ. ನಿಜವಾದ ಗೌರವ ಅಂದ್ರೆ ನೀವು ಇಲ್ಲದಿದ್ದಾಗಲೂ ಜನ ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಮಾತನಾಡಬೇಕು. ಹಾಗಾದ್ರೆ ಆ ಗೌರವ ಸಂಪಾದಿಸೋದು ಹೇಗೆ? ಮೊದಲನೆಯದು, ಮಾತು ಕಡಿಮೆ, ಅರ್ಥ ಹೆಚ್ಚು. ಅತಿಯಾಗಿ ಮಾತನಾಡುವವರನ್ನು ಜನ ಕೇಳೋದಿಲ್ಲ. ಆದ್ರೆ ಸರಿಯಾದ ಸಮಯದಲ್ಲಿ ಮಾತನಾಡುವವರನ್ನು ಜನ ಗೌರವಿಸ್ತಾರೆ. ಯಾವಾಗ ಮೌನವಾಗಿರಬೇಕು ಅನ್ನೋದು ಗೊತ್ತಿದ್ರೆ ಅಲ್ಲೇ ನಿಮ್ಮ ವ್ಯಕ್ತಿತ್ವದ ತೂಕ ಹೆಚ್ಚಾಗುತ್ತದೆ. ಎರಡನೆಯದು, ಕೇಳಿಸಿಕೊಳ್ಳುವ ಕಲೆ. ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ಮಾತನಾಡಲು ಬಯಸ್ತಾರೆ. ಆದ್ರೆ ಕೇಳಿಸಿಕೊಳ್ಳುವವರು ಬಹಳ ಕಡಿಮೆ. ಯಾರಾದರೂ ನಿಮ್ಮ ಬಳಿ ತಮ್ಮ ಮನಸ್ಸು ಹಂಚಿಕೊಳ್ಳುವಾಗ ಅವರನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ. ಪೂರ್ತಿಯಾಗಿ ಕೇಳಿ. ಅವರು ನಿಮ್ಮನ್ನು ಮರೆಯುವುದಿಲ್ಲ. ಮೂರನೆಯದು, ಪ್ರಾಮಾಣಿಕತೆ. ಸುಳ್ಳು ಹೇಳಿ ತಾತ್ಕಾಲಿಕವಾಗಿ ಪಾರಾಗಬಹುದು. ಆದ್ರೆ ನಂಬಿಕೆ ಒಮ್ಮೆ ಹೋದ್ರೆ ಅದನ್ನು ಮರಳಿ ಪಡೆಯಲು ತುಂಬ ಕಷ್ಟ. ನಾಲ್ಕನೆಯದು, ತಪ್ಪು ಒಪ್ಪಿಕೊಳ್ಳುವ ಧೈರ್ಯ. ಹೌದು, ನನ್ನಿಂದ ತಪ್ಪಾಗಿದೆ ಅನ್ನೋದು ದುರ್ಬಲತೆಯಲ್ಲ, ಅದು ನಿಮ್ಮ ದೊಡ್ಡತನದ ಗುರುತು. ಐದನೆಯದು, ಸಮಯದ ಗೌರವ. ಟೈಮ್ ಇಸ್ ರೆಸ್ಪೆಕ್ಟ್. ನೀವು ಸಮಯ ಪಾಲಿಸದಿದ್ದರೆ ನೀವು ಅವರ ಸಮಯವನ್ನು ಅಲ್ಲ, ಅವರನ್ನೇ ಅವಮಾನ ಮಾಡ್ತಿದ್ದೀರಿ. ಸಮಯಕ್ಕೆ ಸರಿಯಾಗಿ ನಡೆಯುವವನನ್ನು ಜಗತ್ತು ಭರವಸೆಯ ವ್ಯಕ್ತಿ ಅಂತ ಕರೆಯುತ್ತದೆ. ಕೊನೆಯದಾಗಿ, ನಿಮ್ಮನ್ನು ನೀವು ಗೌರವಿಸಿ. ನೀವು ನಿಮ್ಮನ್ನು ಕೀಳಾಗಿ ಕಂಡರೆ ಜಗತ್ತು ನಿಮ್ಮನ್ನು ತುಳಿಯಲು ಸಿದ್ಧವಾಗಿರುತ್ತದೆ. ಇಲ್ಲ ಅಂತ ಹೇಳಲು ಕಲಿಯಿರಿ. ಎಲ್ಲರಿಗೂ ಹೌದು ಅನ್ನೋರು ಗೌರವ ಪಡೆಯೋದಿಲ್ಲ. ಒಂದು ಸತ್ಯ, ಗೌರವ ಅನ್ನೋದು ನೆರಳಿನಂತೆ. ನೀವು ಸತ್ಯ ಮತ್ತು ಧರ್ಮದ ಬೆಳಕಿನಲ್ಲಿ ನಡೆದರೆ ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹಣ ಹೋಗಬಹುದು, ಅಧಿಕಾರ ಕಡಿಮೆಯಾಗಬಹುದು, ಆದರೆ ನಿಮ್ಮ ವ್ಯಕ್ತಿತ್ವ ಎಂದಿಗೂ ಉಳಿಯುತ್ತದೆ. ಅದೇ ನಿಜವಾದ ಸಂಪತ್ತು. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ನೀವು ಯಾರನ್ನು ಹೆಚ್ಚು ಗೌರವಿಸ್ತೀರಿ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಇಂತಿ, ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.